ಅವರ ತರಕಾರಿ ವೆಂಕಟಪ್ಪನವರ ಮೊಮ್ಮಗ ಅವರಂಗೆ ನಮ್ಮ ಪ್ರದೀಪ್ ಈಶ್ವರ ದೇವರೇ ನಮಗೆ ಈಶ್ವರ ದೇವರೇ ನಮ್ಮ ಪೆರೇಸಂದ್ರ ಸೇವೆ ಮಾಡೋದಕ್ಕೆ ಪ್ರದೀಪ್ ಈಶ್ವರ ಮುಖಾಂತರ ಕಳಿಸ್ಕೊಡ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಪೆರೇಸಂದ್ರ ಮುಖ್ಯ ರಸ್ತೆ ತರಕಾರಿ ವೆಂಕಟಪ್ಪನವರ ಹೆಸರಿಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿ ಸರ್ಕಲ್ಗೆ ರತ್ನಮ್ಮರವರ ಹೆಸರು ಇಡಬೇಕೆಂದು ನಮ್ಮ ಕೋರಿಕೆ. ನಮಸ್ಕಾರ, ನಾನು ಮನ್ಸೂರ್ ಅಲಿ ಅಂತ ಹೇಳ್ಬಿಟ್ಟು ಪೌರಾಯುಕ್ತರು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನಗೆ 11/2/2026 ಪೆರೇಸಂದ್ರ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ. ಇಲ್ಲಿ ಪೆರೇಸಂದ್ರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಾರ್ವಜನಿಕರು ಪೆರೇಸಂದ್ರದ ಮುಖ್ಯ ರಸ್ತೆಗೆ ತರಕಾರಿ ವೆಂಕಟಪ್ಪರವರ ಹೆಸರು ಇಡಬೇಕು ಅನ್ನೋ ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿಯನ್ನು ನಾನು ಸ್ವೀಕರಿಸಿದ್ದೇನೆ. ಅದನ್ನು ಕಾನೂನಾತ್ಮಕವಾಗಿ ಪರಿಶೀಲಿಸಿ ಮುಂದೆ ಯಾವ ರೀತಿ ಕ್ರಮ ಜರುಗಿಸಬೇಕು ಅನ್ನೋದ್ರ ಬಗ್ಗೆ ನಾನು ಈಗ ಆಲ್ರೆಡಿ PD ಅವ್ರಿಗೆ ಹೇಳಿದ್ದೀನಿ. ನಾವು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಆ ವಿಷಯದ ಬಗ್ಗೆ ಏನು ಮಾಡಬೇಕನ್ನೋದನ್ನು ನಿರ್ಣಯವನ್ನು ತಗೊಳ್ತೇವೆ. ಆ ಸರ್ಕಲ್ಗೂ ಸಹ ಒಂದು ಹೆಸರು ಇಡಬೇಕಂತ ಹೇಳಿದರು, ರತ್ನಮ್ಮರವರ ಹೆಸರು ಇಡಬೇಕಂತ ಹೇಳ್ಬಿಟ್ಟು ಅದನ್ನು ಸಹ ಪರಿಶೀಲನೆ ಮಾಡಿಬಿಟ್ಟು ನಾವು ಏನು ಅಗತ್ಯ ಕ್ರಮ ಕಾನೂನಾತ್ಮಕವಾಗಿ ಕ್ರಮ ವಹಿಸಬೇಕಾಗುತ್ತೆ ಅದನ್ನು ವಹಿಸೋದಕ್ಕೆ ನಾನು PD ಅವರಿಗೆ ನಿರ್ದೇಶನವನ್ನು ಕೊಡ್ತೇನೆ. ಅದು ಈಗ ಪಂಚಾಯಿತಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಆ್ಯಕ್ಟಲ್ಲಿ ಒಂದು ಬೇರೆ ಪ್ರೊಸೀಜರ್ ಇದೆ. ಪಂಚಾಯಿತಿಯಲ್ಲೂ ಸಹ ಅವಕಾಶವನ್ನು ಕಲ್ಪಿಸಿದ್ದಾರೆ. ಪಂಚಾಯಿತಿಗೆ ಯಾವುದೇ ಒಂದು ರಸ್ತೆಗಾಗಲಿ ಮನೆಗಳಿಗೆ ಮತ್ತು ಬೀದಿಗಳಿಗೆ ಸಂಖ್ಯೆ ಅಥವಾ ಹೆಸರನ್ನು ಇಡಬೇಕಾದ್ರೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದನ್ನು ನಿರ್ಣಯ ಮಾಡಬೇಕಾಗುತ್ತೆ. ಆ ನಿರ್ಣಯದ ನಂತರ ನಾವು CO ಕಳಿಸ್ಬೇಕು ಅಥವಾ EO ಅವ್ರಿಗೆ ಕಳಿಸಿ ಅನುಮೋದನೆ ತೊಗೊಬೇಕು, ಪರಿಶೀಲನೆ ಮಾಡಿ ಅದನ್ನು ಕ್ರಮ ಕೈಗೊಳ್ತೀವಿ. ನಮಸ್ತೆ, ನನ್ನ ಹೆಸರು ಮಧುಸೂದನ್ ಅಂತ, ಪೆರೇಸಂದ್ರ ಗ್ರಾಮವಾಸಿ. ಈ ಇಡೀ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆರೇಸಂದ್ರ ಅನ್ನೋ ಗ್ರಾಮ ಇತ್ತೀಚಿನ ದಿನಗಳಿಗೆ ಹೆಸರುವಾಸಿ ಅಂತ ಆಗಿರ್ತಕ್ಕಂಥ ಪೆರೇಸಂದ್ರ ಈ ಗ್ರಾಮದಲ್ಲಿ ಇಲ್ಲಿಂದ ಅಪ್ ಟು ನಮಗೆ ಡೆಲ್ಲಿವರೆಗೂ ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ಪೆರೇಸಂದ್ರ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಪ್ರದೀಪ್ ಈಶ್ವರ್ MLA ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು. ಯಾಕೆ ಅಂದರೆ ಸುಮಾರು ವರ್ಷಗಳಿಂದ ರಸ್ತೆ ಒಂದು ಅಭಿವೃದ್ಧಿ ಆಗಿರಲಿಲ್ಲ, ಬೇರೆ ಒಂದು ಯಾವುದೇ ರೀತಿಯ ಅಭಿವೃದ್ಧಿ ಆಗಿರಲಿಲ್ಲ. ಹಾಗಾಗಿ ಒಳ್ಳೆಯ ರಸ್ತೆ ಇವತ್ತಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನು ರಸ್ತೆ ಇದೆಯೋ ಅದೇ ಮಾದರಿಯಾಗಿ ನಮ್ಮ ಪೆರೇಸಂದ್ರ ಮುಖ್ಯ ರಸ್ತೆಯನ್ನು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ನಮಗೆ ಬುದ್ಧಿ ಬಂದಾಗ 40 ವರ್ಷ, ನಮಗೆ 40 ವರ್ಷದಿಂದನೂ ಒಂದು 2 ಬಾರಿ ಹಾಕಿರ್ತಾರೆ ರಸ್ತೆ. ಈಗ ಇರೋ ರಸ್ತೆ ಯಾವ ಥರ ಇದೆ, ಏರ್ಪೋರ್ಟ್ಗೆ ಹೋಗೋ ರಸ್ತೆ ಥರ ಇದೆ. ಹೀಗೆ ಅಭಿವೃದ್ಧಿ ಕಾರ್ಯಕ್ರಮಗಳು ಒಂದೊಂದೇ ಪ್ರದೀಪ್ ಈಶ್ವರ್ ಅವ್ರ ಕಡೆಯಿಂದ ಕಾಣ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಪೆರೇಸಂದ್ರ ಮುಖ್ಯ ರಸ್ತೆ ತರಕಾರಿ ವೆಂಕಟಪ್ಪನವರ ಹೆಸರಿಡಬೇಕು ಅಂತೇಳ್ಬಿಟ್ಟು ಕೇಳ್ತಾ ಇದ್ದೀವಿ. ಯಾಕೆ ಅಂದರೆ ಲಕ್ಷ್ಮಯ್ಯ ಅಂತೇಳ್ಬಿಟ್ಟು ಅವರ ಮಗ ತರಕಾರಿ ವೆಂಕಟಪ್ಪನವರು. ಇವರು ಮುಂಚೆಯಿಂದಲೂ ಈ ನಮ್ಮ ಸಂಗಮೇಶ್ವರ ಗುಡಿ ಆಗಿರ್ಬೋದು, ಶನಿಮಾತ್ಮನ ದೇವಸ್ಥಾನ ಆಗಿರ್ಬೋದು, ಸಬಲಮ್ಮ ದೇವಸ್ಥಾನ ಆಗಿರ್ಬೋದು, ರಾಜರಾಜೇಶ್ವರಿ ದೇವಸ್ಥಾನ ಆಗಿರ್ಬೋದು, ಇವರು ತರಕಾರಿ ವೆಂಕಟಪ್ಪನವರು ಮೊದಲಿಂದ ಏನೇನು ಕಾರ್ಯಗಳು ಮಾಡ್ಕೊಂಬಂದಿದ್ದಾರೆ, ಪ್ರತಿಯೊಂದು ಒಂದು ಕಾರ್ಯಕ್ರಮ ಆಗಲಿ, ಒಂದು ಮದುವೆ ಆಗಲಿ, ಒಂದು ಸಾವಾಗಲಿ, ಯಾವುದಕ್ಕೆ ಆಗಲಿ ಹೋಗಿ ನಾನು ಇದ್ದೀನಿ ಅಂತೇಳ್ಬಿಟ್ಟು ಹಿಂದೆ ನಿಂತ್ಕೊತಾಯಿದ್ರು ಬೆನ್ನಿಂದೆ. ಸೊ ಹಾಗಾಗಿ ಒಬ್ಬ ಸೋಷಿಯಲ್ ಸರ್ವಿಸ್ದಾರ ಏನು ತರಕಾರಿ ವೆಂಕಟಪ್ಪನವರು ಮಾಡಿದ್ರು, ಅವರ ಹೆಸರು ನಾವು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಸರ್ಕಾರಿ ಏನು ಮುಖ್ಯ ರಸ್ತೆ ಪೆರೇಸಂದ್ರ ಮುಖ್ಯ ರಸ್ತೆಗೆ ಅವ್ರ ಹೆಸರನ್ನು ನಾಮಕರಣ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾವು ಮನವಿ ಮಾಡ್ತಾಯಿದ್ದೀವಿ. ಮತ್ತೊಂದೇನು ಅಂದರೆ ಈ ಒಂದು ಅಭಿವೃದ್ಧಿಗೆ ಕಾರಣ ಏನು ಅಂದರೆ ಅವರು ಕಷ್ಟ ಬಿದ್ದು ಮೇಲಕ್ಕೆ ಬಂದು ಅವರ ತರಕಾರಿ ವೆಂಕಟಪ್ಪನವರ ಮೊಮ್ಮಗ ಏನು ಅವರು ಮನಸ್ಸ ವಿಚ್ಚ ಏನಿದೆಯೋ ಅವರಂಗೆ ನಮ್ಮ ಪ್ರದೀಪ್ ಈಶ್ವರ ದೇವರೇ ನಮಗೆ ಈಶ್ವರ ದೇವರೇ ನಮ್ಮ ಪೆರೇಸಂದ್ರ ಸೇವೆ ಮಾಡೋದಕ್ಕೆ ಪ್ರದೀಪ್ ಈಶ್ವರ ಮುಖಾಂತರ ನಮ್ಮ ಪೆರೇಸಂದ್ರ ಗ್ರಾಮಕ್ಕೆ ಕಳಿಸ್ಕೊಟ್ಟಿದ್ದಾರೆ ದೇವರು ಅಂತೇಳ್ಬಿಟ್ಟು ನಾವೊಂದು ಪ್ರಾರ್ಥನೆ ಮಾಡ್ತಾಯಿರ್ತೀವಿ. 1947 ಬಿಫೋರ್ ಇಂಡಿಪೆಂಡೆನ್ಸ್ ಬರೋಕ್ಕೆ ಮುಂಚೆಯಿಂದನೂ ಯಾರು ನಮ್ಮ ಲಕ್ಷ್ಮಯ್ಯ ಅವರ ಮಗ ತರಕಾರಿ ವೆಂಕಟಪ್ಪನವರು, ಶುಕೂರ್ ಸಾಬ್ ಆಗಿರ್ಬೋದು, ಮತ್ತು ಗಾಣಿಗರ ಕೃಷ್ಣಪ್ಪ ಆಗಿರ್ಬೋದು, ಮತ್ತು ಮುನೆಂಟಪ್ಪನವರಾಗಿರ್ಬೋದು, ಮತ್ತು ನಂಜಪ್ಪನವರಾಗಿರ್ಬೋದು, ದೊಡ್ಡಮನೆ ರಂಗಣ್ಣ ಅವರಾಗಿರ್ಬೋದು, ಇವರೆಲ್ಲ ಕೂಡ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಚಿನ್ಬಿಡ್ಡಪ್ಪ ಆಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರೂ ಅಷ್ಟೇ. ಇಲ್ಲಿ ಪೆರೇಸಂದ್ರ ಗ್ರಾಮಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಕಾರಣ ಏನು ಅಂದರೆ ಸ್ವಲ್ಪ ಸೇವೆ ಮಾಡಿದ್ದಾರೆ. ಆ ಸೇವೆಯನ್ನು ಮುಂದುವರಿಸ್ಕೊಳ್ಳೋ ಹೋಗೋದಕ್ಕೆ ಪ್ರದೀಪ್ ಈಶ್ವರ ಮುಖಾಂತರ ದೇವರು ನಮಗೆ
ಪೆರೇಸಂದ್ರ ಗ್ರಾಮಕ್ಕೆ ಕೊಟ್ಟಿರ್ತಾರೆ. ನನ್ನ ಹೆಸರು ಕೆ ಪಿ ನಾರಾಯಣಸ್ವಾಮಿ, ಕೃಷಿಕ ಸಮಾಜದ ನಿರ್ದೇಶಕರು, ಚಿಕ್ಕಬಳ್ಳಾಪುರ ತಾಲ್ಲೂಕು. ಇವತ್ತಿನ ದಿವಸ ನಮ್ಮ ಜನಪ್ರಿಯ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ಪೆರೇಸಂದ್ರ ಕ್ರಾಸ್ನಿಂದ ಪೆರೇಸಂದ್ರ ಊರಿನ ಒಳಗೂ ಬೆಂಗಳೂರಿನ ಹೈವೇ ರೋಡ್ ಇದ್ದಂಗೆ ಮಾಡಿಬಿಟ್ಟಿದ್ದಾರೆ. ಈ ರೋಡ್ಗೆ ಈ ಪೆರೇಸಂದ್ರ ಗ್ರಾಮದಲ್ಲಿ ಜನರಿಗೆ ಅನುಕೂಲ ಮಾಡಿಕೊಂಡಿರುವ ಹಾಗೂ ಜನಸೇವೆ ಮಾಡಿರುವ ಹಳೆಯ ಮುಖಂಡರ ಹೆಸರು ಇಡಬೇಕು ಅಂತ ಒಂದು ಕೋರಿಕೆ, ಜನರ ಕೋರಿಕೆ ಇತ್ತು. ಈ ಕೋರಿಕೆ ಮೇರೆಗೆ ಈ ಪೆರೇಸಂದ್ರ ಗ್ರಾಮದಲ್ಲಿ ಸ್ವಾತಂತ್ರ್ಯ ಬಂದ ಮುಂಚಿತವಾಗಿನಿಂದಲೂ ಸಹ ಒಬ್ಬ ನಿಷ್ಠಾವಂತ ಜನಸೇವಕ ಹಾಗೂ ಪ್ರಜೆಗಳಿಗೆ ಅನುಕೂಲ ಮಾಡಿಕೊಟ್ಟಿರುವ ಶ್ರೀಮಾನ್ ಶ್ರೀ ತರಕಾರಿ ವೆಂಕಟಪ್ಪರವರು ಈ ಪೆರೇಸಂದ್ರ ಗ್ರಾಮದಲ್ಲಿ ಎಷ್ಟೊಂದು ಜನರಿಗೆ ಸಹಾಯ ಮಾಡಿ ಎಷ್ಟೋ ಜನರಿಗೆ ಅನುಕೂಲ ಮಾಡಿಕೊಟ್ಟಿರುವ ವ್ಯಕ್ತಿತ್ವ ಇರುವ ಆ ಮಹಾನುಭಾವ ವ್ಯಕ್ತಿ. ಅಂತಹವರ ಹೆಸರು ಈ ಪೆರೇಸಂದ್ರ ರಸ್ತೆಗೆ ಇಡಬೇಕೆಂದು ನಮ್ಮ ಹಾಗೂ ಪೆರೇಸಂದ್ರ ಗ್ರಾಮದಲ್ಲಿರುವ ಎಲ್ಲ ವ್ಯಕ್ತಿಗಳ ಅಭಿಪ್ರಾಯ ಆಗಿದೆ. ಆದ್ದರಿಂದ ನಾವು ಸರ್ಕಾರವನ್ನು ಬೇಡಿಕೊಳ್ಳುವುದೇನೆಂದರೆ ಪೆರೇಸಂದ್ರ ಗ್ರಾಮಕ್ಕೆ ಕ್ರಾಸ್ನಿಂದ ಊರೊಳಗೆ ಬರುವ ರೋಡ್ಗೆ ತರಕಾರಿ ವೆಂಕಟಪ್ಪರವರ ಹೆಸರು ಇಡಬೇಕೆಂದು ಮತ್ತು ಈ ಗ್ರಾಮ ಪಂಚಾಯಿತಿ ಸರ್ಕಲ್ಗೆ ರತ್ನಮ್ಮರವರ ಹೆಸರು ಇಡಬೇಕೆಂದು ನಮ್ಮ ಕೋರಿಕೆ.